ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತು ಇದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ಅಂತೇಳಿ ನಿಮ್ಮ ಕೂಡ ಶೇರ್ ಮಾಡ್ತೀನಿ ರೀ. ನಾನು ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ ರೀ. ಹಳ್ಳಿ ಕಡೆ ಶಿಶಿ ಆಡಕ್ಕೆ ಹೋಗ್ತಾರೆ, ನನ್ನ ಮಗಳು ಓದ್ತಾ ಶಿಶಿ ಆಡಕ್ಕೆ ಅಂತೇಳಿ. ಅದೇ ಫಸ್ಟ್ ಮೇನ್ ಅದನ್ನ ಹೇಳ್ಬೇಕಂತ ಮಾಡೀನಿ ರೀ. ನಾ ಕಮೆಂಟ್ಗಳು ಬಾಕಿ ಅದಾವ್ರಿ. ಯಾಕಂದ್ರೆ ಪವಿತ್ರ ಸಿಸ್ಟರ್ ಹೇಳ್ಯಾರಿ, ಶಿಶಿ ಆಡೋದನ್ನು ಅಕ್ಕ ಶಿಶಿ ಆಡುವುದು ಅಂದರೆ ಏನಕ್ಕ ಅಂತ ಕಮೆಂಟ್ ಮಾಡೀರಿ ಪವಿತ್ರ ಸಿಸ್ಟರ್. ಶಿಶಿ ಆಡೋದು ಅಂದ್ರೆ ಇಲ್ಲೇ ನಾ 10 ದಿನ ಮುಂದಿರ್ಕಲ ಸಿಸ್ಟರ್, ಜೋಳ ಗೋಧಿ ಚಿಪ್ ಬರ್ತಾವಲ್ರಿ, ಕೊಬ್ಬರಿ ಚಿಪ್. ಆ ಚಿಪ್ನ್ಯಾಗ ಒಂದಿಷ್ಟು ಕೆರಿ ಮಣ್ಣು ತರ್ತಾರೆ. ಕೆರಿ ಮಣ್ಣು ತಂದು ಅವನ್ನ ಅದ್ರೊಳಗೆ ಬಿತ್ತಾರೆ, ಚಿಪ್ನ್ಯಾಗ ಹಾಕ್ತಾರೆ. ಹಾಕಿ ಶಶಿ ನಾಟಿಸ್ತಾರೆ. ಅವ್ರು ಶಶಿ ಅಂದ್ರೆ ಜೋಳದ್ದು, ಗೋಧಿವು, ಮೆಕ್ಕೆಜೋಳವು. ನಮ್ಮ ಮನ್ಯಾಗ ಯಾವ ಥರ ಸಜ್ಜಿ ದವಸ ಧಾನ್ಯ ಇರ್ತಾವೆ 10 ದಿನ ಮುಂದಿರ್ಕಲೆ ತಂದು ಅವನ್ನ ಒಂದು ಚಿಪ್ಪಿನೊಳಗೆ ಮಣ್ಣು ಹಾಕಿ ಅವಕ್ಕೆ ಮ್ಯಾಗ ಒಂದಿಷ್ಟು ಗೋಧಿ ಕಾಳರ ಜೋಳ ಕಾಳು ಉದುರಿಸಿ ಮ್ಯಾಗ ಮಣ್ಣು ಹಾಕಿ ನೀರು ಹಾಕಿಡ್ತಾರೆ. 9 ದಿನ ಒಂದು 11 ದಿನ ಹಿಂಗೆ ಮುಂದಿರ್ಕಲೆ ಮಾಡ್ತಾರೆ. ಈ ಕಾರುಣಿ ಮುಂದಿರಿದಾಗ ನಾನು ಈ ವರ್ಷ ಹಾಕಿಲ್ರಿ ಶಶಿ, ಮುಂದೆ ವರ್ಷಕ್ಕೆ ಹಾಕಿ ನಾನು ಹೋಗ್ಬೇಕಂತ ಮಾಡೀನಿ ರೀ. ಕೊಳೂರಾಗ ಶಶಿ ಹಾಕ್ತೀವಿ ರೀ, ಮತ್ತು ಶಶಿ ಆಡಕ್ಕೆ ಹೋಗ್ತೀವಿ. ದೊಡ್ಡವರು ಸಣ್ಣವರು ಕೂಡೆ ಹೋಗ್ತಾರೆ, ಅಲ್ಲೆಲ್ಲ ಎಷ್ಟು ಚಂದ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರೆ ಆಯ್ತು. ಯಾಕಂದ್ರೆ ಹಳ್ಳಿ ಕಡೆ ಐತ್ರಿ ಪದ್ಧತಿನ, ಸಿಟಿ ಕಡೆನವ್ರಿಗೆ ಗೊತ್ತಿರಲ್ರಿ. ಅದಕ್ಕೆ ನನಗೆ ಎಷ್ಟು ಗೊತ್ತೈತಿ ನಿಮ್ಗೂ ಶೇರ್ ಮಾಡಿದರು. ಅವ್ರು ಕಮೆಂಟ್ ಹಾಕಿದಲ್ರಿ, ಅಲ್ಲೇ ರಿಪ್ಲೈ ಕೊಡ್ಬೇಕಂದ್ರೆ ಅಷ್ಟೊಂದು ಅವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ಇದನ್ನ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಬರ್ರಿ, ಯಾಕಂದ್ರೆ ಅದು ಶಶಿ ಹಾಕ್ತಾರಲ್ರಿ, ಹಾಕಿಂದ ಕಾರುಣಿ ಇದನ್ನ ಕರಿ ಎರಿತಾರಂದ್ರೆ ಎತ್ತುಗಳಿಗೆ ಬಣ್ಣ ಹಚ್ಚಿ ಮತ್ತು ಸುರ್ಮಂಜ ಏನೇನೋ ಹಚ್ಚಿ ಕೆಬ್ಬಣ ಸಾಬಾನು ಪೂಜೆ ಮಾಡಿ ಬ್ಯಾಳೆ ಹಾಕಿ ಅವತ್ತು ಹುಣ್ಣಿ ದಿನ ಮಾಡ್ತಾರೆ. ದಿನ ಶಶಿ ಆಡೋದಂತ್ರಿ. ಅವು ಏನು ಹೂರ್ಣ ಇರ್ತಾರಲ್ರಿ, ಅದನ್ನು ಕರಿಗೇಡು ಮಾಡ್ಕೊಂಡು ಕಟ್ಟಿ ಸಾಂಬಾರು ಕಾಸ್ಕೊಂಡು ಕರಿಗೇಡ್ಬು ಗಾರಿಗೆ ಚಕ್ಲಿ ಮತ್ತು ನಮಗೇನು ಬೇಕು ಎಲ್ಲ ಥರ ಐಟಮ್ ಮಾಡ್ಕೊಂಡು ಕೇರಿ ಅವನ್ನ ಬುತ್ತಿ ಕಟ್ಕೊಂಡು ಕೇರಿ ಹಂಗೆ ನಾವು ಅಲ್ಲೇ ಕೋರಾಗ ಹಳ್ಳಕ್ಕೆ ಹೋಗ್ತೀವಿ. ಇಲ್ಲೇ ಗುಡ್ಡಕ್ಕೆ ಹೋಗಿದ್ರಂತ್ರಿ ನಮ್ಮ ಶ್ರಾವಣಿಯರು. ನಾವು ಅಲ್ಲಿ ಹಳ್ಳಕ್ಕೆ ಹೋಗ್ತೀವಲ್ರಿ, ಹಳ್ಳದಾಗ ಹೋಗಿ 5 ಕಲ್ಲು ತೊಗೊಂಡು ಎಲ್ಲ ಬುತ್ತಿ ಮಾಡಿರ್ತೀವಿ ರೀ, ರೊಟ್ಟಿ ಮಾಡಿಟ್ಟಿರ್ತೀವಿ, ಎಲ್ಲ ಥರ ಮಾಡಿಟ್ಟಿರ್ತೀವಿ ರೀ. ಅಂದ್ರೆ ಒಂದಿಷ್ಟು ಎಳ್ಳಚ್ಚಿ ರೊಟ್ಟಿ ಮಾಡಿರ್ತೀವಿ ರೀ. ಮತ್ತು ಮಾಡೋ ಕರ್ಚಿಕಾಯಿ ಶೇಂಗಾದೊಳಗೆ ಏನೇನೋ ತಮಗೇನು ಬೇಕು ಮಾಡಿರ್ತಾರೆ. ನಾವಲ್ಲಿ ಗಾರ್ಗಿ, ಉಪ್ಪುಗಾರ್ಗಿ, ಬೆಲ್ಗಾರ್ಗಿ, ಬಜ್ಜಿ, ಕುರುಡಿಗಿ ಮತ್ತು ಇದು ಚಕ್ಲಿ ಮತ್ತು ಶೇಂಗಾದೊಳಗೆ ಶಶಿ ಆಡಕ್ಕೆ ಹೋದ್ರೆ ಬುತ್ತಿ ಮಾಡ್ಕೊಂಡು ಹೆಂಗೆ ಚರಗಚ್ಚಲು ಹಬ್ಬ ಮಾಡ್ತಾರೆ ಅದೇ ಟೈಪ ನೋಡಿರಿ ಶಶಿ ಆಡೋದನ್ನು. ನಾವಲ್ಲಿ ಹಳ್ಳಕ್ಕೆ ಹೋಗಿ 5 ಕಲ್ಲು ತೊಗೋತೀವಿ ರೀ. 5 ಕಲ್ಲು ತೊಗೊಂಡು ಹೊಳಿಗಂಗಮ್ಮ ಪೂಜೆ ಮಾಡ್ತೀವಿ ರೀ. ನಾವೇನು ಓದಿರ್ತೀವಲ್ಲ ಬುತ್ತಿ ತೊಗೊಂಡೋಗಿ ಹೊಳಿಗಂಗಮ್ಮಗೆ ಇಟ್ಟು ಪೂಜೆ ಮಾಡ್ತೀವಿ ರೀ. ಎಲ್ಲ ಮಾಡಿ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿ ಊಟ ಮಾಡ್ಕೇರಿ ಆಟ ಆಡ್ತೀವಿ ರೀ. ಹಾಳಿಡೋ ಆಟ ನಾವು ಅಲ್ಲಿ ಕೋರಾಗ ಆಡ್ತೀವಿ, ಇಲ್ಲಿ ಹೋಗಿಲ್ರಿ ನಾನು. ನಮ್ಮ ಶ್ರವಣಿಯರು ಹೆಂಗೆ ಆಡ್ಯಾರನ ಅವ್ರು ಏನೇನೋ ನೋಡ್ಕೇರಿ ಅವ್ರು ಆಟ ಪಾಠ ಏನು ಆಡಿಲ್ರಿ. ಹಾಳಿಡೋ ಆಟ ಮತ್ತು ಇಂಥವು ಇದು ಕಣ್ಮುಚ್ಚಿ ಆಟ ಇಂಥವೆಲ್ಲ 3ಕ್ಕೆ ಹೋದವರು 6 ತನಕ ಆಟ ಆಡ್ತೀವಿ ರೀ. ಅಲ್ಲಿ ದೊಡ್ಡವ್ರು ಸಣ್ಣವ್ರು ಅನ್ನೋದಿಲ್ಲ ರೀ. ಮತ್ತು ಹಿಂಗೆ ಅಲ್ಲಿ ಹಳ್ಳಿಗೆ ಹೆಂಗೆ ಮತ್ತೇನಂದ್ರಿ, ಹಿಂಗೆ ಸತ್ತರ್ಗತನೇ ಒಬ್ರು ಕುಂದ್ರದ್ರಿ, ಉಳ್ಕ್ಯದವ್ರು ಅಷ್ಟರು ಹಳದ್ರಿ. ಎಷ್ಟು ಮಜಾ ಆಗತ್ತೆ ಗೊತ್ತೇನ್ರಿ ಅದು. ಹಂಗಂದ್ರೆ ಆವತ್ತಿನ ದಿನದಲ್ಲೇ ಅದು ಹಂಗೆ ಆಟ ಆಡ್ಬೇಕು ಅನ್ನೋದು ಐತ್ರಿ. ರೂಲ್ಸ್ ಯಾವಾಗಲೂ ಹಳ್ಳಿ ಕಡೆ. ಸತ್ತರ್ಗತನ ನಾವು ಕುಂತೀವಿ ಅಂದ್ರೆ ಇನ್ನೇಗಾರ ಕಡು ತಿಂದಿದ್ದೆಲ್ಲವ ಎಲ್ಲಿಟ್ಟು, ನಾನು ನಿಮ್ಮ ಅವ್ವರಿಗೆ ಹೋಗಿ ಏನು ಹೇಳಿ, ನಿಮ್ಮ ಅಪ್ಪರಿಗೆ ಹೋಗಿ ಏನು ಹೇಳಿ, ಮನ್ಯಾಗ ಇನ್ನೇಗಾರ ಕಡು ತಿಂದಿದ್ದೆಲ್ಲಿ ಇಟ್ಟು, ಗಾರಿಗೆ ತಿಂದೆಲ್ಲಿ ಇಟ್ಟು ಅಂದಂದು ಎಷ್ಟು ಚಂದ ಆಡ್ತಾರೆ ಅವರು. ಆಡ್ತಾರೆ ಹಿಂಗೆ ಮತ್ತು ಆಟ ಆಡ್ತಾರೆ ಮತ್ತು ಎಲ್ಲ ಮಾಡ್ಕೇರಿ ಮನೆಗೆ ಬರ್ತಾರೆ ನೋಡಿರಿ. ಶಶಿ ಆಡೋ ಹಬ್ಬ ಅಂದರೆ ಹಿಂಗೆ ಮಾಡ್ತಾರೆ ಹಳ್ಳಿ ಕಡೆ. ಕಾರುಣ್ಯ ಮಾಡ್ತಾರೆ. ಇದೇನು ಇದ್ರಾಗ ಏನೈತೆ ಎಳ್ಳಮಾಸ್ಯಾಗ ಏನು ಬುತ್ತಿ ಒಯ್ತಾರಲ್ರಿ, ಅದೇ ಥರ ನೋಡಿರಿ ಚರಗ ಚಲೋ ಹಬ್ಬದಾಗ ಅದೇ ಥರ ಶಶಿ ಆಡೋ ಹಬ್ಬ ನೋಡಿರಿ. ಪವಿತ್ರ ಸಿಸ್ಟರ್ ನನಗೆ ಗೊತ್ತಿದ್ದಷ್ಟು ನಿಮ್ಗೂ ಶೇರ್ ಮಾಡೀನಿ ರೀ. ಬರ್ರಿ ಇನ್ನೊಬ್ರು ಸಿಸ್ಟರ್ ಕಮೆಂಟ್ ಹೇಳ್ತೀನಿ ರೀ. ಗೀತಾ ಸಿಸ್ಟರ್ದೊಂದು ಕಮೆಂಟ್ ನೋಡಿರಿ. ಇದ್ರ ಬಗ್ಗೆ ಅಂದ್ರೆ ಅವ್ರ ಸಿಸ್ಟರ್ ಕಮೆಂಟು ಓದ್ತೀನಿ ನೋಡಿರಿ. ಅವ್ರ ಸಿಸ್ಟರ್ಗೆ ಅಲ್ಲೇ ಆನ್ಸರ್ ಮಾಡಿದ್ರೆ ಗೊತ್ತಾಗಲ್ಲ ಅವರಿಗೆ ಅಂಥೇಳಿ ನಾನು ಬರೆದಿಟ್ಕೊಂಡೀನಿ ರೀ. ಸಿಸ್ಟರ್, ನಾನು ರಮ್ಯಾ ಜಗತ್ ಮೈಸೂರವರ ವಿಡಿಯೋ ನೋಡಿ ಚಾನಲ್ ಕ್ರಿಯೇಟ್ ಮಾಡೀನಿ ರೀ. ಆದರೆ ವೈಟಿ ಸ್ಟುಡಿಯೋ ಒಳಗೆ ಸೆಟ್ಟಿಂಗ್ ಗೊತ್ತಾಗ್ತಾ ಇಲ್ರಿ. ಹೌದ್ರಿ, ನೀವು ವೈಟಿ ಸ್ಟುಡಿಯೋ ಒಳಗೆ ಸೆಟ್ಟಿಂಗ್ ಗೊತ್ತಾಗಲ್ಲ ಅಂದ್ರೆ ಸಿಸ್ಟರ್ ನಾ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ರಿ. ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತಾ. ನನಗಾದ್ರೆ ಇನ್ನೊಂದು ಫೋನು ಸಹಾಯ ಇಲ್ರಿ. ಗೀತಾ ಕುಂಬರ್ ಸಿಸ್ಟರ್, ನಾನು ನೀವು ಯೂಟ್ಯೂಬ್ ಚಾಲೂ ಮಾಡ್ತೀರ ಅಂತೀರಲ್ಲ, ಮಾಡಿರಿ, ಪ್ರೋತ್ಸಾಹ ಕೊಡಾಕತ್ತೀನಿ ರೀ. ಆದ್ರೆ ಸ್ವಲ್ಪ
ಆದ್ರೆ YT ಸ್ಟುಡಿಯೋ ಒಳಗೆ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ರೀ ಅಲ್ಲೇ ವ್ಯೂಸ್ ಬರೋದು ನೋಡಿರಿ. ನಾವು ಡೈರೆಕ್ಟಾಗಿ ಯೂಟ್ಯೂಬ್ನೇ ಅಪ್ಲೋಡ್ ಮಾಡಬಾರ್ದು ರೀ, ಮತ್ತು ಪಬ್ಲಿಕ್ ಇಡಬಾರ್ದು ರೀ, ಅನ್ಪಬ್ಲಿಕ್ ಇಡ್ಬೇಕು ರೀ. ಯೂಟ್ಯೂಬ್ನ್ಯಾಗ ಬಂದು ಅದು YT ಸ್ಟುಡಿಯೋ ಒಳಗೆ ಸೇವ್ ಆಗಿರ್ತೈತೆ ರೀ. ಅಲ್ಲಿನೂ ನಾವು ಟೈಟಲು ತಮ್ನೇಲು ಎಲ್ಲ ತಮ್ನೇಲ್ ಹಾಕಿರ್ತೀವಿ ರೀ. ಮೊದಲು ನೀವು ಅಲ್ಲಾದ್ರೂ ಹಾಕೋಬೋದು ರೀ, ಮತ್ತು ವಿಡಿಯೋ ಬಿಡೋಕ್ಕಾದ್ರೂ ತಮ್ನೇಲ್ ಹಾಕೋಬೋದು ರೀ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. YT ಸ್ಟುಡಿಯೋ ಒಳಗೆ ಹೋಗಿ ನಾವು ಎದ್ರ ಬಗ್ಗೆ ಯಾವ ವಿಡಿಯೋ ಎದ್ರ ಬಗ್ಗೆ ಮಾಡೀವಿ ಅದ್ರ ಬಗ್ಗೆ ಇಲ್ಲ. ಡೈಲಿ ಲಾಗ್ ಆದ್ರೆ ಡೈಲಿ ರೊಟೀನ್ ಲಾಗ್ಸ್ ಅಂತ ಹಾಕ್ಬೇಕು ರೀ. ನಿಮ್ದು ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿರ್ತೀರಲ್ಲ ರೀ ಅದ್ರ ಬಗ್ಗೆ ಒಂದಿಷ್ಟು ಟೈಪ್ ಮಾಡ್ಕೇರಿ. ಮತ್ತು ಇದು ಇನ್ನೊಂದು ಏನಂದ್ರೆ ಅದ್ರ ಬಗ್ಗೆ 2 ತಾಕು ಟೈಪ್ ಮಾಡ್ಬೇಕು ರೀ. YT ಸ್ಟುಡಿಯೋ ಒಳಗೆ 2 ತಾಕು ಟೈಪ್ ಮಾಡಿ ವಿಡಿಯೋ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡ್ಬೇಕಂತೀರಲ್ಲ ರೀ ಅಷ್ಟು ಗಂಟೆಗೆ ಅಪ್ಲೋಡ್ ಪಬ್ಲಿಕ್ ಅಂತ ಹೊಡೆದು ಅಪ್ಲೋಡ್ ಮಾಡ್ಬೇಕು ನೋಡಿರಿ. ಅವಾಗ ವಿಡಿಯೋ ಪಬ್ಲಿಕ್ಕಿಗೆ ಹೋಗುತ್ತೆ ರೀ, ತಾನೇ ಪಬ್ಲಿಕ್ಕಿಗೆ ಹೋಗಲ್ಲ. ಹಂಗೆ ನಾವು ಡೈರೆಕ್ಟ್ ಯೂಟ್ಯೂಬ್ ಒಳಗೆ ಪಬ್ಲಿಕ್ ಅಂತ ಹೊಡೆದ್ರೆ ಯೂಸ್ ಬರಲ್ಲ ರೀ, ಮತ್ತು ವಿಡಿಯೋನೂ ಓಡಲ್ಲ ನೋಡಿರಿ. ನನಗೂ ಅದು ಆದ್ರೆ ನಂಗೆ ಎಲ್ಲ ಥರ ಗೊತ್ತೈತೆ ರೀ ಮಾಹಿತಿ. ನಾನು ಹೇಳ್ಕೊಡ್ಬೇಕಂದ್ರೆ ನನಗೆ ಇನ್ನೊಂದು ಫೋನ್ ಬೇಕು ರೀ. ನಾನು ವಿಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಎಲ್ಲ ಹೇಳ್ಬೇಕಂತೀನಿ ರೀ. ನಿಮ್ಗೂ ಶೇರ್ ಮಾಡಬೇಕು. ನೀವು ಯೂಟ್ಯೂಬ್ ಚಾನಲ್ ಚಲೋ ಮಾಡೋರಿದ್ರೆ ನಿಮಗೂ ಹೆಲ್ಪ್ ಆಗುತ್ತಂತ ನಾನು ಅನ್ಕೋತೀನಿ ರೀ. ನೋಡ್ತೀನಿ ರೀ YT ಸ್ಟುಡಿಯೋ ಒಳಗೆ ಹೋಗಿ ನಾ ಎಲ್ಲೆಲ್ಲಿ ಏನು ಮಾಡ್ತೀನಿ ಅಂತೇಳಿ ನಿಮ್ಗೆ ಕೂಡ ಯಾರ್ದಾರ ವಿಡಿಯೋ ಮೊಬೈಲ್ ತೊಗೊಂಡು ಮಾಡ್ತೀನಿ ರೀ. ನಿಮ್ಗೆ ಮಾಡಲೇಬೇಕಕ್ಕ YT ಸ್ಟುಡಿಯೋ ಮಾಹಿತಿ ಬೇಕನ್ನೋರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿಮಗೋಸ್ಕರ ಅಲ್ಲಿ ಯಾರ್ದಾರ ಇನ್ನೊಂದು ಫೋನ್ ಇಸ್ಕೊಂಡು ನನ್ನ ಫೋನ್ಯಾಗ ಎಲ್ಲ ಎಡಿಟ್ ಮಾಡ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ರೀ. ಗೀತಾ ಕುಂಬಾರ್ ಸಿಸ್ಟರ್, ನಿಮ್ಗೆ ನಾ ಹೇಳಿದ ಅರ್ಥ ಆಗಿತ್ತು ಅಂದ್ರೆ ಕಮೆಂಟ್ ಏನೂ ಹಾಕಬೇಡ್ರಿ. ಹೇಳಿದ ಅರ್ಥ ಆಗಿಲ್ಲ ಸಿಸ್ಟರ್, ನೀವು ವಿಡಿಯೋ ಮಾಡಿ ತೋರಿಸಂದ್ರೆ ಕಮೆಂಟ್ ಹಾಕಿ ಸಿಸ್ಟರ್, ಖಂಡಿತ ಮಾಡ್ತೀನಿ ನೋಡಿರಿ. ನನಗೂ ಎಲ್ಲ ಮಾಹಿತಿ ಗೊತ್ತೈತ್ರಿ, ಆದ್ರೆ ಹಿಂಗೆ ಈ ಸ್ಟೆಪ್ ಗೊತ್ತಾಗಲ್ಲ ರೀ. ಹೇಳಿದ್ರೆ ಗೊತ್ತಾಗ್ತೈತೆ ರೀ, ಅದು ನಮ್ಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳಿ ನೋಡಿರಿ ಸಿಸ್ಟರ್. ಬರ್ರಿ ಇನ್ನೊಂದು 3ನೇ ಕಮೆಂಟ್ ಏನಂದ್ರೆ ಭಾಳ ಮಂದಿ ಕಮೆಂಟ್ ಏನು ರೀ ಟೀಚಿಂಗ್ ಬಗ್ಗೆ ಭಾಳ ಮಂದಿ ಕಮೆಂಟ್ ಅದ ನೋಡಿರಿ. ಆದರೆ ಟೀಚಿಂಗ್ ಬಗ್ಗೆ ಭಾಳ ಮಂದಿ ಕಮೆಂಟ್ ಅದಾವ್ರಿ. ದಿನ ನಿಧಾನಕ್ಕನೇ ಒಂದೊಂದು ರಿಪ್ಲೈ ಕೊಡ್ತೀನಿ ರೀ. ಯಾಕಂದ್ರೆ ಇವತ್ತು ನಾನು ನೋಡಿರಿ ಟೀಚಿಂಗ ಮಾಡಿಲ್ಲ ರೀ. ಯಾಕಂದ್ರೆ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಇದೇ ಆಗೈತೆ ರೀ. ಯೂಟ್ಯೂಬ್ ಬಿದ್ನಂದ್ರೆ ಟೀಚಿಂಗ ಮಾಡೋಕ್ಕಾಗಲ್ಲ ರೀ. ನೀವು ಕೇಳಿದ್ಕೆ ನಾವು ವಿಡಿಯೋ ಮಾಡಿ ಹಾಕಿ ನೋಡಿರಿ ಇವತ್ತು. ಮತ್ತು ಇನ್ನೊಬ್ರದ್ದು ಉಮಾ ಅಂತ ನೋಡಿರಿ, ಉಮಾ ಸಿಸ್ಟರ್, ಗೋಟ್ ಹಚ್ಚೋದು ತೋರಿಸ್ರಿ ಸಿಸ್ ಅಂತ ಕಳಿಸಿರಿ. ಗೋಟ್ ಹಚ್ಚೋದು ತೋರಿಸ್ರಿ ಅನ್ನೋದು ಗೋಟ್ ಕಟ್ಕೋತೀವಲ್ಲ ರೀ ನಾವು, ಕೊಳ್ಳಿಗೆ ಗೋಟ್ ನರಿಬಿ ಕಟ್ಕೋತಿಲ್ಲ, ಅದನ್ನು ತೋರಿಸ್ಕೊಡ್ರಿ ಅಂತ ಕೇಳ್ಯಾರಿ ಇವ್ರು ಕಮೆಂಟ್ ಮಾಡಿ. ಖಂಡಿತ ತೋರಿಸ್ಕೊಡ್ತೀನಿ ರೀ ಸಿಸ್ಟರ್. ನಾನು ನಾಳೆಗೆ ಒಂದಿನ ಆಗಲ್ಲ, ನಾಳೆಗೂ ಇವತ್ತು ಟೈಲರಿಂಗ್ ಕೆಲಸ ಮಾಡಲಿ, ನಾಳೆಗೂ ಆಗಲ್ಲ. ಹಂಗಂದ್ರೆ ನಾವು ಅಲ್ಲಿ ಟೀಚಿಂಗ್ ಮಾಡಾಗ ವಿಡಿಯೋ ಮಾಡೋರ್ದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ರೀ. ಅದಕ್ಕೆ ಕಟಿಂಗ್ ವಿಡಿಯೋ ಬಗ್ಗೆ ಕೇಳಿದ್ರೆ ತಕ್ಷಣ ವಿಡಿಯೋ ಹಾಕ್ತೀನಿ ರೀ. ಟೀಚಿಂಗ್ ಬಗ್ಗೆ ಕೇಳಿದ್ರೆ ಯಾವಕ್ಕೂ ಇನ್ನೂ ಒಂದು ರಿಪ್ಲೈ ಕೊಟ್ಟಿಲ್ಲ ರೀ. ನೋಡಿರಿ ಬೇಕಾದ್ರೆ ವಿಡಿಯೋದ ಚೆಕ್ ಮಾಡಿರಿ. ಖಂಡಿತ ನಿಮಗೋಸ್ಕರ ಗೋಟಿಂದು ವಿಡಿಯೋ ಹಾಕ್ತೀನಿ ರೀ. ಲೇಟ್ ಆಗುತ್ತೆ ರೀ ಒಂದಿಷ್ಟು, ಯಾಕಂದ್ರೆ ನಾಳೆಗೆ ಒಂದು ಸ್ವಲ್ಪ ಊರಿಗೆ ಹೋಗೈತೆ, ಹೋಗಿ ಬಂದಿಂದ ನೋಡ್ತೀನಿ ರೀ ಸಿಸ್ಟರ್. ಮತ್ತು ಮಧು ಚಂದ್ರಗಿರಿ ಮಧು ಸಿಸ್ಟರ್ ನೋಡಿರಿ, ಇದು ಮಧು ಸಿಸ್ಟರ್ ಚಂದ್ರಗಿ ಅಂತ ನೋಡಿರಿ. ಆ ಸಿಸ್ಟರ್ ಅಕ್ಕ ಬ್ಲೌಸ್ ಸ್ಲೀವ್ ಕಟಿಂಗ್ ವಿಡಿಯೋ ಹಾಕ್ರಿ ಸಿಸ್ಟರ್. ನಾಳೆಗೆ ಒಂದಿನ ಆಗಲ್ಲ, ಖಂಡಿತ ನಾಡ್ದು ಹಾಕ್ತೀನಿ ನೋಡಿರಿ. ಸುಜಾತ ಸಿಸ್ಟರ್ದು ಪೆಟಿಕೋಟು ಕಟಿಂಗ್ ಮತ್ತು ತೋರಿಸಿ ಸಿಸ್ಟರ್ ಅಂತೇಳಿ. ಸುಜಾತ ಸಿಸ್ಟರ್ ಪೆಟಿಕೋಟು ದಿನ ಒಂದು ವಾರ ಲೇಟ್ ಆಗತ್ತೆ ರೀ. ಯಾಕಂದ್ರೆ ಮೊದಲಿನ ಬ್ಲೌಸ್ ಹೊಲಿಯೋದವ್ರಿ, ಅವು ಹೊಲಿದ ಮ್ಯಾಗ ಆಮೇಲೆ ಅವು ಹೊಲ್ದಿಂದ ಪೆಟಿಕೋಟ್ ಹೊಲಿಯಾಗ ಮಾತ್ರ ಖಂಡಿತ ನಿಮ್ಗೆ ಕೂಡ ಕಟಿಂಗು ಟೀಚಿಂಗು ಎರಡು ಶೇರ್ ಮಾಡ್ತೀನಿ ರೀ. ಯಾರನ್ನಾರು ಕರೆದಾರ ವಿಡಿಯೋ ಮಾಡಕ್ಕೆ ಹಚ್ಚಿ ಟೀಚಿಂಗನ್ನು ಶೇರ್ ಮಾಡ್ಬೇಕಂತ ಮಾಡೀನಿ ರೀ. ಖಂಡಿತ ಮಾಡ್ತೀನಿ ರೀ. ಮತ್ತು ಸಂತೋಷ್ ನೋಡಿರಿ, ಲಂಗ ಟೀಚಿಂಗ್ ಸಂತೋಷ್ ಅಂತೈತ್ರಿ ಸಿಸ್ಟರ್ ಅದಾರ ರೀ. ಅವರು ಲಂಗ ಟೀಚಿಂಗ್ ತೋರಿಸ್ರಿ ಅಂತೇಳಿ ಆ ಸಿಸ್ಟರ್ ಅದಾರಲ್ರಿ, ಇವ್ರ ಹೆಸರು ಆದ್ರೆ ಇದು ಐತಿ. ಯಾವ ಸಿಸ್ಟರ್ ಅದಾರಲ್ರಿ, ಅಕ್ಕ ನಿಮ್ಮ ವಿಡಿಯೋ ದಿನಕ್ಕೆ 2 ಸಾರಿ 3 ಸಾರಿ ನೋಡ್ತೀನಿ ರೀ ಅಕ್ಕ, ನಿಮ್ಮ ವಿಡಿಯೋ ಅಂದ್ರೆ ಭಾಳ ಇಷ್ಟ ನನಗೆ, ನೀವು ವಿಡಿಯೋ ಹಾಕ್ರಿ ಅಂತ ನಾ ಒಂದಿನ ವಿಡಿಯೋನ ಹಾಕಿದ್ದಿಲ್ಲ ರೀ. 9:30 ಹಾಕಿ ನೋಡಿರಿ. ಅವತ್ತು ಅವ್ರು ಏನಂದ್ರೆ ನಿಮ್ಮ ವಿಡಿಯೋ ಸಲಾಗ ಕಾಯಕತ್ತೀನಿ ರೀ ಸಿಸ್ಟರ್ ಅಂದ್ರಿ. ತುಂಬಾ ಥ್ಯಾಂಕ್ಸ್ ನೋಡಿರಿ. ಇದೇ ಥರ ಸಪೋರ್ಟ್ ಮಾಡಿರಿ ನಮ್ಮ ವ್ಯೂವರ್ಸ್ಗಳು, ಇದೇ ಥರ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಸಬ್ಸ್ಕ್ರೈಬರ್ದ ಒಂದು ಸ್ವಲ್ಪ ತೊಂದರೆ ಐತ್ರಿ, ನೀವು ಇಷ್ಟು ಸಪೋರ್ಟ್ ಮಾಡಿರಿ, ಆದ್ರೆ ನನಗೆ ಭಾಳ ಖುಷಿ ಆಗುತ್ತೆ ನೋಡಿರಿ. ಮತ್ತು ಎಲ್ಲರೂ ತುಂಬಾ ಅಲ್ಲೇ ಇನ್ನೊಂದು ರಿಪ್ಲೈ ಕೊಡು ಕಮೆಂಟ್ಗಳಿಗೆ ಅಲ್ಲೇ ರಿಪ್ಲೈ ಕೊಟ್ಟೀನಿ ರೀ. ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಲಾಸ್ಟು. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನನಗೆ ಗೊತ್ತೈತೆ ಅಷ್ಟೇ ಮಾತಾಡ್ತೀನಿ ರೀ. ನನಗೆ ಹೆಚ್ಚು ಇಂಗ್ಲೀಷ್ ಬರಲ್ಲ ಮತ್ತು ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ರೀ. ನಾನು ಕನ್ನಡ ಮೀಡಿಯಮ್ ಓದಿದಂತೂ ನಿಮ್ಗೆ ಗೊತ್ತು ರೀ. ನಾನು ಅಷ್ಟೊಂದು
ಅವಾಗ ಈಗಿನ ಬುದ್ಧಿ ಅವಾಗ ಇದ್ದಿದ್ದಿಲ್ಲ ರೀ ಶಾಲೆ ಕಲ್ಯಾಗ. ಈಗಿನ ಬುದ್ಧಿ ಯಾವಾಗಿತ್ತಂದ್ರೆ ನಾನು ಖಂಡಿತ ಶಾಣ್ಯಾಕ ಆತಿದ್ದೆ. ಅವಾಗೇನು ರೀ ಹುಡ್ರ ಬುದ್ಧಿ ಎಲ್ಲ ಏನೂ ಗೊತ್ತಿಲ್ಲ. ಇವಾಗ ದೇವರು ಕಷ್ಟ ಮ್ಯಾಗ ಕಷ್ಟ ಕೊಟ್ಟು ಬಾಳೆ ಅಂತಾರಲ್ಲ ರೀ, ಅದೊಂದು ದಂಡಿಗೆ ಹತ್ತೀವಿ ರೀ. ಅದಕ್ಕೆ ನೋಡಿರಿ ಇದೇ ಥರ ಸಪೋರ್ಟ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡು ಮಾತ್ರ ಮರಿಬೇಡ್ರಿ ಸಿಸ್ಟರ್. ಇದೇ ಥರ ಕಮೆಂಟ್ ಹಾಕಿರಿ. ನಿಮ್ಗೆ ಏನು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ರಿಪ್ಲೈ ಕೊಡೋದು ಅಂದ್ರೆ ಅಲ್ಲೇ ರಿಪ್ಲೈ ಕೊಡ್ತೀನಿ ರೀ. ರಿಪ್ಲೈ ಕೊಡಲಾರದ್ದು ನಿಮ್ಗೆ ಶೇರ್ ಮಾಡ್ಬೇಕಂದ್ರೆ ನಾವು ಒಂದು 5 ನಿಮಿಷ ಅಥವಾ ವಿಡಿಯೋ ಮಾಡಿ ನಿಮ್ಗೂ ಶೇರ್ ಮಾಡ್ತೀನಿ ರೀ. ನಿಮಗೂ ಅರ್ಥ ಆಗುತ್ತೆ ರೀ. ಆದ್ರೆ ಕೆಲವೊಬ್ಬರು ಸಿಸ್ಟರ್ಗಳು, ಭಾಳ ಮಂದಿ ಸಿಸ್ಟರ್ಗಳು ಫೋನ್ ನಂಬರ್ ಕೊಡ್ರಿ ಸಿಸ್ಟರ್ ಅಂತ ಕೇಳಿ ಸಾರಿ ನೋಡಿರಿ. ಮತ್ತು ಪುಟ್ಟಹಳ್ಳಿ ಜೀವನ ಸಿಸ್ಟರ್ ಏನಂದಿರಿ, ಅಕ್ಕ ನಿಮ್ಗೆ ಫೋನ್ ನಂಬರ ಶೇರ್ ಮಾಡೇನಿ ರೀ, 2 ಸಲ ಶೇರ್ ಮಾಡೇನಿ ರೀ, ನೀವು ನೋಡಿಲ್ಲ ಸಿಸ್ಟರ್ ಅಂತ ಕೇಳಿರಿ. ಇಲ್ಲ ಸಿಸ್ಟರ್ ನನ್ನ ನಂಬರ್ ಬಂದಿಲ್ಲ ರೀ, ಬಂದಿತ್ತಂದ್ರೆ ಖಂಡಿತ ನಾನು ನಿಮ್ಗೂಡ ಕಾಲ್ ಮಾಡಿ ಮಾತಾಡ್ತಿದ್ದೀನಿ ರೀ. ನೀವು ಬಟ್ಟೆ ವ್ಯಾಪಾರ ಮಾಡ್ಬೇಕಂತೀರಲ್ರಿ, ಖಂಡಿತ ಇಲ್ಲೇ ಬಿಜಾಪುರ ಸೈಡ್ನವ್ರಿ, ಅವರು ನಮ್ಮ ಸೈಡ್ನವ್ರು ನೋಡಿರಿ. ಅವರು ನಾನು ಬಟ್ಟೆ ತರಕ್ಕೆ ಹೋಗಾಗ ನಿಮ್ಮ ನಾಳೆಗಂತ ಹೋಗಿರ್ತೀರಿ, ಇವತ್ತಿನಂತ ನಿಮ್ಗೆ ಮೆಸೇಜ್ ಮಾಡ್ತೀನಿ ರೀ. ನೋಡಿ ಒಳ್ಳೆ ರಿಪ್ಲೈ ಕೊಡಿರಿ. ನೀವು ಅಲ್ಲಿ ಬಂದು ನಾನು ಈ ಸಲ ದೇವ್ರಿಪ್ರಿಗೆ ಹೋಗ್ಬೇಕಂತೀನಿ ರೀ. ದೇವ್ರಿಪ್ರಿಗೆ ಬರೋದಾಗುತ್ತೇನು ರೀ ಸಿಸ್ಟರ್? ನೀವು ಕಮೆಂಟ್ ಮಾಡಿರಿ. ಬರೋದಾದ್ರೆ ಖಂಡಿತ ನಿಮಗೆ ಬಟ್ಟೆ ಏನೇನು ಬೇಕು ಯಾವ ಫಸ್ಟ್ ಮಾರಾಕತ್ತೀರಲ್ಲ ರೀ, ನನಗೆ ಎಷ್ಟು ಗೊತ್ತೈತೆ ಅಷ್ಟು ನಿಮ್ಗೆ ಬಟ್ಟೆ ಕೊಡಿಸಿ ನಾ ಎಷ್ಟು ಬಟ್ಟೆ ತೊಗೊಂಬರ್ತೀನಿ ನೋಡಿರಿ ಸಿಸ್ಟರ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ.